ಸದನದಲ್ಲಿ ನಡೆದಂತ ಹೈಡ್ರಾಮಾ ಯಾವ ಹಂತದವರೆಗೂ ಇತ್ತು ಅಂತ ಹೇಳಿದ್ರೆ, ನನ್ನ ಹೆಣ ಕೂಡ ಚಿಕ್ಕಮಗಳೂರಿಗೆ ಹೋಗೋದಿಲ್ಲ ಅಂತ ಹೇಳಿದ್ರು ಅನ್ನೋದೆಲ್ಲವೂ ಕೂಡ ಸಿಟಿ ರವಿ ಅವರೇ ಹೇಳಿದ್ರು. ಒಬ್ರು ಶಾಸಕರು ಆ ರೀತಿ ಅಸಹಾಯಕತೆಯನ್ನ ತೋಡ್ಕೊಂಡು ಅದಾದ ನಂತರ ನಡೆದಂತ ಹೈಡ್ರಾಮಾ, ಪೊಲೀಸರು ಊರೆಲ್ಲ ಸುತ್ತಾಡಿಸಿದ್ರು ಅನ್ನೋ ವಿಚಾರ, ಆ ನಂತರ ನಡೆದಂತ ರಾಜಕಾರಣ, ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಬಿಜೆಪಿ ವಕ್ತಾರರಾಗಿರುವಂತಹ ಎಚ್.ಎನ್. ಚಂದ್ರಶೇಖರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೆಡಿಎಸ್ ನ ವಕ್ತಾರರಾಗಿರುವ ದೇವರಾಜ್ ಅವರೇ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನಿಂದ ನಟರಾಜೇಗೌಡರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರು ಬದ್ರುದ್ದೀನ್ ಮಾಣಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಾರಾಂತ್ಯದ ಡಿಬೇಟ್ ಆಗಿರೋದ್ರಿಂದ ಆಡಿಯನ್ಸ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಇವತ್ತಿನ ಡಿಬೇಟ್ ಲೈವ್ ಇರುತ್ತೆ. ಯೂಶಲಿ ನಾವು ರೆಕಾರ್ಡ್ ಮಾಡಿ ಪ್ಲೇ ಮಾಡ್ತಾ ಇದ್ವಿ, ಹೀಗಾಗಿ ಎಲ್ಲರಿಗೂ ತಾಳ್ಮೆ ಸಹನೆ ಇವತ್ತು ಸ್ವಲ್ಪ ಹೆಚ್ಚಾಗಿರ್ಲಿ ಅಂತ ಹೇಳಿ ವಿಶೇಷವಾಗಿ ಮನವಿ ಮಾಡ್ಕೊಳ್ತಿದ್ವಿ. ಕರೆಕ್ಟ್. ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡೋದಕ್ಕೆ ತಯಾರಿ ಮಾಡಿದ್ರು ಅನ್ನೋದು ವಿಚಾರ ಏನಿತ್ತು, ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಗದ್ದಲ ಚರ್ಚೆ ಕಾರಣ ಆಗ್ತಾ ಇದೆ. ಸಿಟಿ ರವಿ ಅವರನ್ನ ಕರ್ಕೊಂಡು ಹೋದ್ರಲ್ಲ, ಎತ್ಕೊಂಡು ಹೋದ್ರಲ್ಲ, ಆಗ ಎನ್ಕೌಂಟರ್ ಮಾಡೋದಕ್ಕೆ ಇವ್ರು ಹುನ್ನಾರ ಮಾಡ್ಕೊಂಡಿದ್ರು ಅನ್ನೋ ವಿಚಾರ ಇವತ್ತು ದೊಡ್ಡ ಚರ್ಚೆ. ನೋಡಿ, ಬಿಜೆಪಿ ಆಕ್ಟಿವಿಟಿಗೆ ಬ್ರೇಕ್ ಹಾಕೋದಕ್ಕೆ ಇಂಥದ್ದೊಂದು ಸಂಚು ಮಾಡಿದ್ರು ಕಾಂಗ್ರೆಸ್ನವರ. ಭಯ ಹುಟ್ಟಿಸೋದಕ್ಕೆ ಕೈಪಡೆ ಮುಂದಾಯ್ತಾ? ಪೊಲೀಸ್ ಮೇಲೂ ಕೂಡ ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪದ ಸುರಿಮಳೆಯನ್ನ ಸುರಿಸಿದ್ದಾರೆ. ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಎಚ್.ಕೆ. ಪಾಟೀಲ್ ಇದಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಜೋಶಿ ಏನ್ ಹೇಳಿದ್ರು, ಎಚ್.ಕೆ. ಪಾಟೀಲ್ ಅದಕ್ಕೆ ಏನಂತ ಪ್ರತ್ಯುತ್ತರ ಕೊಟ್ರು, ಎರಡನ್ನು ಕೂಡ ನೋಡೋಣ ಬನ್ನಿ. ಅವಕಾಶ ಸಿಕ್ಕರೆ ಸಿಟಿ ರವಿ ಅವರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದೆ ಅವ್ರಿಗೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು, ಮತ್ತು ಕೆಲವು ಮಾಧ್ಯಮದವರು. ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು. ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ಬೇಕಂತ. ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ನು ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಕ್ಕೊಂಡು ಅದನ್ನು ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ, ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಈಗ ಅರೆಸ್ಟ್ ಆಗಿದ್ದಿನ ಒಂದಷ್ಟು ತಳ್ಳಾಟ ನೂಕಾಟ ಆಯ್ತು, ಸಿಟಿ ರವಿ ಅವರ ಹಣೆ ಗಾಯ ಕೂಡ ಆಯ್ತು. ಆದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇರ್ಬೇಕಾದ್ರೆ ಎನ್ಕೌಂಟರ್, ಒಬ್ಬ ಕೇಂದ್ರ ಸಚಿವರ ಆರೋಪ ಅಷ್ಟು ಸುಲಭನ? ಒಬ್ಬ ಜನಪ್ರತಿನಿಧಿಯನ್ನ ಪೊಲೀಸ್ ಕಸ್ಟಡಿ ಇರೋ ಸಂದರ್ಭದಲ್ಲಿ ಸುಮ್ಮನೆ ಎನ್ಕೌಂಟರ್ ಮಾಡಿಬಿಡೋದು? ಚಂದ್ರಶೇಖರ್ ಅವರೇ, ಮೊದಲಿಗೆ ಏನು 3 ದಿವಸದ ಘಟನೆಗಳು ನಡೆದವು, ಮಧ್ಯರಾತ್ರಿ ಎಲ್ಲ ನಡೀತಿತ್ತು, ಎಲ್ಲ ಮಾಧ್ಯಮಗಳು ಪ್ರಾಣದ ಹಂಗು ತೊರೆದು ಆ ಪೊಲೀಸ್ ವ್ಯಾನ್ಗಳನ್ನ ಫಾಲೋ ಮಾಡಿದ್ರು. ಹಾಗಾಗಿ ಜನತೆಗೂ ಗೊತ್ತಾಯಿತು. ಮಾಧ್ಯಮಗಳಿಗೆ ಧನ್ಯವಾದಗಳು. ಮೊದಲನೇದು. ಎರಡನೇದು ನೋಡಿ, CM ಸಿದ್ದರಾಮಯ್ಯನವ್ರು ಹೇಳಿದ್ರು ಸ್ಟೇಷನ್ ಒಳಗಡೆಗೆ ಅವರಿಗೆ ಸೆಕ್ಯೂರಿಟಿ ಇರಲಿಲ್ಲ, ಅದಕ್ಕೋಸ್ಕರ ಆಚೆ ಸುತ್ತಿಸ್ತಾ ಇದ್ವಿ ಅಂತೇಳಿ. ಅಂದ್ರೆ ಎಂತಹ ಬಲಹೀನ ಸರ್ಕಾರ ಇದು. ಸ್ಟೇಷನ್ ಅಲ್ಲೇ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ್ರೆ ಕಬ್ಬಿನ ಗದ್ದೆ ಒಳಗಡೆಗೆ, ಕಚೇರಿ ಒಳಗಡೆಗೆ ಸೆಕ್ಯೂರಿಟಿ ಇರುತ್ತಾ? ಜಗತ್ತಲ್ಲಿ ಯಾವುದಾದ್ರೂ ಒಂದು ಘಟನೆ ಇದೆಯಾ, ಒಂದು ಕಂಪ್ಲೇಂಟ್ ಆಗುತ್ತೆ, ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. 4 ಜಿಲ್ಲೆಗಳಲ್ಲಿ 10 ತಾಲೂಕುಗಳಲ್ಲಿ ಸುತ್ತಿಸ್ಕೊಂಡು ಕ್ರಷರು, ಕಾಡು ಮೇಡು ಬೀದಿ ರಸ್ತೆ ಒಳಗಡೆ ಸುತ್ತ ಯಾವ್ದಾದ್ರು ಒಂದು ಉದಾಹರಣೆ ಇದೆಯಾ? ಕ್ಷಣಕ್ಕೂ ಫೋನ್ ಬರ್ತಿದ್ದಂಗೆ ಲೆಫ್ಟ್ ಹೋಗೋರು, ರೈಟ್ ಹೋಗೋರು. ಅದ್ರ ಅರ್ಥ ಏನು? ಇದು ಹಿಂದೆ ಇದ್ಕಂಥದ್ದು ನೋಡಿ. ಈ ದೂರ್ತ ಜನಗಳು ಯಾವುದಕ್ಕೂ ಹೇಸಿರ್ಲಿಲ್ಲ. ಅಕಸ್ಮಾತ್ ಹೇಸುವಾಗಿದ್ರೆ ಹಿಂದಗಡೆಗೆ ಮಾಧ್ಯಮಗಳಿದ್ವು, ಕೇಶವ ಪ್ರಸಾದ್ ಅವರು MLCಗಳಿದ್ರು. ಈ ಮಟ್ಟಕ್ಕೆ ಅವ್ರು ಇಳಿತಾ ಇರಲಿಲ್ಲ. ಬೆಳಗ್ಗೆ ಬಂದಂತ ಮಾತುಗಳು ಏನೇನು ಬಂದಿತ್ತು DK ಶಿವಕುಮಾರ್ ಬೈಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಜಾಗ ಇದು, ಬದುಕಿ ಹೆಂಗ್ ಹೋಗ್ತಾರೆ ಗೊತ್ತಿಲ್ಲ, ವಾಪಸ್ಸು ಚಿಕ್ಕಮಗಳೂರಿಗೆ ಹೆಣ ಹೋಗುತ್ತೆ, ಹೆಣ ಹೆಂಗಾಚೆ ಹೋಗುತ್ತೆ, ಎನ್ಕೌಂಟರ್ ಆಗದೆ ಹೆಣ ಹೋಗುತ್ತಾ? ಸುಮ್ಮನೆ ಸತ್ತೋಗ್ತಾರ? ಒಂದು ಮೊದಲನೇದು. ಎರಡನೇದು, DK ಶಿವಕುಮಾರ್ ಅವರು ಎಂತೆಂಥ ಭಾಷೆ ಬಳಸಿದ್ದು, ಸಭ್ಯತೆ, ಹೆಣ್ಣು, ಘನತೆ, ಗೌರವ. ಹಾಸನದಲ್ಲಿ ನೊಂದ ಹೆಣ್ಮಕ್ಳ ಸೀಡಿಗಳನ್ನ ಮನೆಗೆ ಹಂಚ್ಬೇಕಾರೆ ನಿಮ್ಗೆ ಹೆಣ್ಣಿನ ಘನತೆ ಗೊತ್ತಾಗಿಲ್ವ DK ಶಿವಕುಮಾರ್ ಅವರೇ? ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರು ನನಗಾಗಿರ್ತಕ್ಕಂಥ ಅವಮಾನ ಅಂತೇಳಿ ಜೈಮಾಲ ಅವ್ರಿಗೆ ನೀವೇ ಹೇಳಿದ್ರಿ, ಇದೇ ಪದಗಳನ್ನು ಭಾಷಣ ಬಳಸಿದ್ರಿ. ಜೈಮಾಲ ಹೆಣ್ಣಲ್ವಾ? ಹಾಗಾಗಿ ನಿಮಗೆ ಹೇಗೆ ಬೇಕು ಹಾಗಾಗಿ ಟರ್ನ್ ಮಾಡ್ಕೊಂಡು ಒಂದ್ ನಿಮಿಷ ಪೂರ್ತಿ ಮಾತಾಡ್ಬಿಡಿ. ಓಪನಿಂಗ್
ರಿಮಾರ್ಕ್ಸ್ ಆಮೇಲೆ ಬರೋಣ ಡೆಫಿನೆಟ್ ಆಗಿ ಇದೇ ದಿವಸ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಗಲಾಟೆ ಆದಾಗ ಅಲ್ಲಿ ನಾಗಾಲ್ಯಾಂಡಿನ ಏನು ಹೆಣ್ಮಗಳು MP ಇದು ಫಂಗ್ ಕೊನ್ಯಾಕ್ ಅವ್ರ ಹತ್ರ ಹೋಗಿ ಅವ್ರ ಎದೆಗೆ ಗುದ್ದಿದ್ರು ಅಂತ ಹೇಳ್ತಾರೆ ಆಯ ಹಿಂದೆ ಹೇಳಿದಾಗ ಇವರದೇ ಪಕ್ಷದ ಜಯಾ ಬಚ್ಚನ್ ಹೇಳ್ತಾರೆ ದೊಡ್ಡ ನಾಟಕ ಆಡ್ತಾ ಇದ್ದಾಳೆ ಈ ಮಹಿಳೆ ಅಂತ ಹೇಳಿ. ಅವರು ದೊಡ್ಡ ನಾಟಕ ಆಡ್ತಾರಂತೆ. ಇಲ್ಲಿರ್ತಕ್ಕಂಥವ್ರಿಗೆ DK ಯಾರು ರವಿ ಅವ್ರು ಮಾತಾಡಿದ್ದು ಸತ್ಯವಾದ ಸುಳ್ಳು ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೂ. ಸ್ಪೀಕರ್ ಹೇಳ್ತಾರೆ ನಮ್ಮ ಹತ್ರ ಯಾವುದೇ ಎವಿಡೆನ್ಸ್ ಅಂತ ಹೇಳಿ ಎವಿಡೆನ್ಸ್ ಇಲ್ಲ ಅಂತ ಹೇಳಿ. ಒಬ್ಬ ಮಿನಿಸ್ಟರ್ ಬಂದು ಹೇಳ್ತಾರೆ ಒಳಗಡೆ ನಡೆದಿಲ್ಲ ಅಂತ ಹೇಳಿ. ಎನ್ಕೌಂಟರ್ ವಿಷಯಕ್ಕೆ ಬನ್ನಿ. ಎನ್ಕೌಂಟರ್ ಮಾಡಿಸೋಕೆ ತಯಾರಿ ಆಗಿತ್ತು ಎನ್ಕೌಂಟರ್ ಒಬ್ಬ ಜನಪ್ರತಿನಿಧಿ. ನನ್ನ ಮೂಲ ಪ್ರಶ್ನೆ 3 ವಿಚಾರಗಳನ್ನ ಹೇಳಿದೆ. ಅಕಸ್ಮಾತ್ ಎನ್ಕೌಂಟರ್ ಅವ್ರ ಮನಸ್ಸೊಳಗಡೆ ಇಲ್ಲಿಲ್ಲ ಅಂತ ಹೇಳಿದ್ರೆ ಇವ್ರು ಹೆಣನೂ ಚಿಕ್ಕಮಂಗ್ಳೂರ್ಗೆ ಹೋಗಲ್ಲ ಅಂತ ಹೆಣ ಚಿಕ್ಕಮಂಗ್ಳೂರ್ಗೆ ಹೋಗುತ್ತೆ ಭಾಷೆ ಆಗಿ ಬಂತು. ಒಂದು ಸ್ಟೇಷನ್ ಗಿಂತ ಸೆಕ್ಯೂರಿಟಿ ಇರುತ್ತೆ. ಸ್ಟೇಷನ್ ಬಿಟ್ಬಿಟ್ಟು ಹೈಕೋರ್ಟ್ ಮಾಡೋದು ಮಾತಾಡ್ಗಳೇನು? ಹೈಕೋರ್ಟ್ ಹೇಳಿದ್ದು ಬಂಧನ ಮಾಡಿದ್ದೆ ಅಕ್ರಮ, ನೋಟಿಸ್ ಕೊಡದಂಗೆ ಮಾಡಿದ್ದೆ ಅಕ್ರಮ, ವೈದ್ಯಕೀಯ ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು ಸರಿ ಇಲ್ಲ. ಇದಾದ್ಮೇಲೆ ತಕ್ಷಣ ರಿಲೀಸ್ ಮಾಡ್ಬೇಕು ಅಂತ ಯಾಕೆ ಹೇಳ್ತು ಅಂತ ಹೇಳಿದ್ರೆ ಅಕ್ರಮ ಬಂಧನ ಮಾಡದಂಗೆ ಇಡೀ ದೇಶದ ಚರಿತ್ರೆ ಒಳಗಡೆ 4 ಜಿಲ್ಲೆ ಇಡೀ ನೈಟು 400 ಕಿಲೋಮೀಟರ್ ಸುತ್ತುತ್ತಾರೆ ಅಂತ ಹೇಳಿದ್ರೆ ಇವರ ಹಿಂದಿದ್ದು ಒಬ್ಬ ನಮ್ಮ ನಾಯಕನನ್ನ ಬಲಿ ತಗೊಳ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಬಲಿಗೋಸ್ಕರ ಮೀಡಿಯಾಗಳ ಕಾರಣಕ್ಕೋಸ್ಕರ CT ರವಿ ಅವರ ಹಣೆ ಬರ 150 ಸುದ್ದಿ 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗೃಹಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.